ಈಗೇನು ಮಾಡೋದು? ಚಿರುಗೇನಾದರೂ ಈ ವಿಷಯ ಗೊತ್ತಾದರೆ ಅಷ್ಟೇ. ಅವನಿಗೆ ವಿಷಯನ ಹೇಳಲ್ಲ ಬೇಡವಾ? ಬೇಡ ಅವನಿಗೇನಾದರೂ ಈ ವಿಷಯ ಹೇಳಿದ್ರೆ ಅವ್ನು ಬೇಡ ಅಂತಾನೆ ಹೇಳ್ತಾನೆ. ಆಮೇಲೆ ಸಾನ್ವಿ ರಂಪ ಮಾಡ್ತಾಳೆ. ಅವಳಿಗೆ ಆರೋಗ್ಯ ಬೇರೆ ಸರಿ ಇಲ್ಲ. ಏನು ಮಾಡೋದು? ಅಕ್ಕ, ಸಮಯ ತುಂಬ ಮೀರೋಗಿದೆ. ಒಂದು ಕೆಲಸ ಮಾಡೋಣ, ನಾನು ನಿಮಗೆ ಮೆಸೇಜು ಫೋನ್ ಮಾಡ್ತಾ ಇರ್ತೀನಿ. ಏನಾದರೂ ಒಂದು ಮಾಡಿ ಮ್ಯಾನೇಜ್ ಮಾಡಿಬಿಡೋಣ. ಸರಿ ಬನ್ನಿ ಹೋಗೋಣ. ಅಲ್ಲಿರೋದು ಬಾವನವ್ರ ಅಕ್ಕ ತಾನೆ? ಹೌದು ಕಣೋ. ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಅವ್ರ ಮಗಳಾಗಿರ್ಬೋದಾ? ಮೋಸ್ಟ್ಲಿ. ಗಣಿ, ಅದು ಅವ್ರ ಫ್ರೆಂಡ್ ಮಗಳು. ಅವ್ರ ಫ್ರೆಂಡ್ ಮಗಳನ್ನ ಅವ್ರು ಯಾಕೆ ಕರ್ಕೊಂಡ್ಬಂದಿದ್ದಾರೆ? ನಾನು ಚಿರಾಗ್ ನಿಮ್ಮಿಬ್ರನ್ನ ಕರ್ಕೊಂಡು ಬಂದಿಲ್ವಾ, ಹಾಗೆ ಏನೋ ಒಂದು ಕಾರಣ ಇರ್ಬೋದು, ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕಣ್ ಕಾಣಿಸಲ್ವಾ ನಿನ್ಗೆ? ನಿನಗೆ ಕಣ್ ಕಾಣಿಸಲ್ವಾ? ಖರ್ಚಿಫು ನನ್ನ ಫ್ರೆಂಡ್ ಇದ್ದು, ನಾನು ಮೊದಲು ತಗೊಳಕ್ ಬಂದಿದ್ದು. ಈ ಕರ್ಚಿಫ್ನ ಫಸ್ಟ್ ಎತ್ಕೊಳಕ್ ಬಂದಿದ್ದು ನಾನು. ಏಯ್ ಏನ್ ಜಾಸ್ತಿ ಎಗರಾಡ್ತಾ ಇದೀಯಾ? ನಾನು ಎಗ್ರಾಡಕ್ಕೆ ನಾನೇನ್ ಕಪ್ಪೆ ಅಲ್ಲ ನಿಂತರ. ಕಪ್ಪೆನಾ? ನಿನ್ ಕಪ್ಪೆನೆ ನೀನು. ನಮ್ಮ ಅಮ್ಮನ್ ಕರೆದು ಪನಿಷ್ಮೆಂಟ್ ಕೊಡಿಸ್ತೀನಿ ಇರು. ಕರಿಯೆ, ನಾನು ನಮ್ಮ ಅಕ್ಕನ ಕರಿತೀನಿ. ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಅಮ್ಮಂಗೆ ಕರಾಟೆ ಬರುತ್ತೆ ಗೊತ್ತಾ? ನಿಮ್ಮಮ್ಮಂಗೆ ಕರಾಟೆ ಬಂದ್ರೆ ನಮ್ಮ ಅಕ್ಕಂಗೆ ಕುಂಫು ಬರುತ್ತೆ. ನಿನಗ್ ಮಾಡಿಸ್ತೀನಿ ಕಣೋ, ಬಿಡಲ್ಲ. ಗಣಿ, ಏನ್ ಮಾಡ್ತಿದ್ಯಾ? ಯಾಕೆ ಜಗಳ ಆಡ್ತಿದ್ಯಾ? ಅವನಿಗೆ ಸ್ವಲ್ಪ ಬುದ್ಧಿ ಕಲಿಸಿ. ಇಟ್ಸ್ ಓಕೆ ಪುಟ್ಟ, ಮಕ್ಕಳು ಈ ಥರ ಜಗಳ ಆಡಬಾರ್ದು, ಓಕೆನಾ? ಗಣಿ, ಬಾ ಹೋಗೋಣ. ನೀನು ಇವತ್ತು ರನ್ನಿಂಗ್ ರೇಸಲ್ಲಿ ಸೋಲಿಸ್ತೀನಿ, ನೋಡ್ತಾ ಇರು. ಅದ್ ಹೆಂಗ್ ಸೋಲಿಸ್ತೀಯ ನಾನು ನೋಡ್ತೀನಿ. ಇವರಿಬ್ರು ಏನು ಇನ್ನೂ ಮಾತಾಡ್ತಿದ್ದಾರೆ? ಅಷ್ಟೊತ್ತಾಯ್ತು. ಬಂದ್ರೋ? ಹಲೋ. ಹಾಯ್ ಚಿರಾಗ್, ಎಲ್ಲಿದ್ದೀರಾ? ನಾನಿಲ್ಲೇ ಕಾಂಪಿಟೇಷನ್ ನಡೆಯೋ ಜಾಗದಲ್ಲಿದ್ದೀನಿ. ನಾನಿಲ್ಲೇ ನಂಗೊಂದು ಹಳೆ ಫ್ರೆಂಡ್ ಸಿಕ್ಕಿದ್ರು, ಅವ್ರ ಜೊತೆ ಇದ್ದೆ. ಚಿರಾಗ್ ಅಂತ ಅವನ ಹೆಸರು. ಸರಿ, ನಾನೇ ಅಲ್ಲಿಗೆ ಬರ್ತೀನಿ ರೀ. ಅದು ಬೇಡ ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಅಲ್ಲೇ ಇರಿ. ಇಲ್ಲಿ ಜಾಗ ಕೂಡ ಇಲ್ಲ. ಆಯ್ತು ಬಿಡಿ, ಇಲ್ಲಿಂದನೇ ರನ್ನಿಂಗ್ ರೇಸ್ ನೋಡ್ತೇನೆ. ಅಕ್ಕ, ಏನಾಯ್ತು? ಚಿರು ಏನು ಹೇಳ್ದ? ನಾನು ಅಲ್ಲೇ ನೀವು ನಿಮ್ಮ ಫ್ರೆಂಡ್ ಜೊತೆನೇ ಇರಿ ಅಂತ ಅಂದಿದ್ದೀನಿ. ನಾನು ಹಾಗೆ ಹೇಳ್ದೆ. ಒಳ್ಳೇದೇ ಆಯ್ತು.
ಯಾಕೋ ಮೊದಲಿನ ಥರ ನಿನ್ನ ಮೇಲೆ ಕೋಪ ಬರ್ತಿಲ್ಲ. ಅಮ್ಮ ನಿನ್ನ ಬಗ್ಗೆ ನನ್ನ ಜೊತೆ ಮಾತಾಡ್ದಾಗ್ಲಿಂದ ಅಂತೂ ನಿನ್ನ ಮೇಲಿರೋ ಭಾವನೆನೇ ಬದಲಾಗ್ತದೆ. ಆದಷ್ಟು ಬೇಗ ನಮ್ಮ ಲೈಫ್ನ ಸರಿ ಮಾಡಿಕೊಂಡು ಒಂದು ಹೊಸ ಜೀವನ ಮಾಡಬೇಕು ಅನ್ನಿಸ್ತಾ ಇದೆ. ಹೌದು, ನಿನ್ನ ಲೈಫ್ ರೀಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದು ನಿಜಾನ. ಆದ್ರೆ ಆ ಸಂಜನಾ ಜೊತೆ ಅಲ್ಲ, ನನ್ನ ಜೊತೆ. ಸಂಜನಾ ನನ್ನ ಹೆಂಡತಿ, ನನ್ನ ಜೀವನ ಇರೋದು ಅವಳ ಜೊತೆ. ಸಂಜನಾ ನಿನ್ನ ಲೈಫ್ನಾಗ ಬರೋಕ್ಕಿಂತ ಮೊದಲು ನಾನು ನಿನ್ನ ಲೈಫ್ನಾಗ ಬಂದೀನಿ. ನಾನು ನಿನ್ನ ಲವ್ವರ್ ಅದೀನಿ, ಅದನ್ನ ನೀ ಮರಿಬೇಡ. ಅದೆಲ್ಲ ಮುಗ್ದೋದ ಕತೆ. ಎಲ್ಲ ಆದಮೇಲೆ ಈಗ ಮತ್ತೆ ಹಳೆ ಕತೆ ಏನಕ್ಕೆ ಶುರು ಮಾಡ್ತಾ ಇದೆಯಾ? ಹೌದು, ಇಷ್ಟು ದಿವಸ ನಾನು ನಿನ್ನ ಜೊತೆ ಫ್ರೆಂಡ್ ಆಗೇ ಇರೋನು ಅಂದ್ಕೊಂಡಿದ್ನಿ. ಆದ್ರೆ ಹಳಿ ನೆನಪುಗಳನ್ನೆಲ್ಲ ಮರೆಯೋಕ್ಕಾಗ್ತಿಲ್ಲ ನರಸಿಂಹ. ನಾನೀಗ ಮದುವೆ ಆಗಿದ್ದೀನಿ ಏನೋ ನಿನ್ನ ತಲೆಯಲ್ಲಿರಲಿ. ಆದ್ರೆ ನಿಂಗೆ ಸಂಜನನ್ ಕಂಡ್ರೆ ಇಷ್ಟ ಇರಲಿಲ್ಲ. ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ. ನಾವು ಜಗಳ ಆಡ್ತೀವಿ, ಕೋಪ ಮಾಡ್ಕೊತೀವಿ, ಹಾಗಂತ ಅವಳನ್ನ ದೂರ ಮಾಡೋಕ್ಕಾಗಲ್ಲ. ಅಂದ್ರೆ ನೀ ಸಂಜನನ್ ಜೊತೆನೇ ಇರ್ಬೇಕಂತ. ಅದೆಲ್ಲ ನಿನಗೆ ಯಾಕೆ? ನೋಡೋ, ಎಕ್ಸಾಮ್ ಶುರು ಆಗೋವರೆಗೂ ಅಷ್ಟೇ ನಿನಗೆ ಮನೇಲಿ ಜಾಗ. ಅದಾದ್ಮೇಲೆ ಗಂಟು ಮುಟ್ಟೆ ಕಟ್ಕೊಂಡು ಹೊಡ್ತಾ ಇರಬೇಕು. ನೀನು ಈ ಮನೆಗೆ ಬಂದಾಗಲೇ ನಿನ್ನ ಕಳ್ಸೋಣ ಅಂದ್ಕೊಂಡೆ. ಆದರೆ ನಿನ್ನ ಲೈಫಲ್ಲಿ ನೀನು ಕಷ್ಟಪಡ್ತಾ ಇದೆಯಾ, ಹಾಗೆ ನಮ್ಮ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಅದೇ. ಆದರೆ ಈಗ ಮತ್ತೆ ಅದನ್ನೇ ಶುರು ಮಾಡಿದ್ಯಾ. ನೋಡು, ಕೊನೆಯದಾಗ ಒಂದು ಮಾತು ಹೇಳ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ನೀನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದಾದರೆ ಈ ಭಾವನೆಗಳನ್ನ ಮರಿಬೇಕು. ಈ ಸಂಜನನೇ ಈ ನರಸಿಂಹನಿಂದ ದೂರ ಇದ್ರು ಇವನೇ ಅವಳಿಗೆ ಹತ್ರ ಆಗಕತ್ತಾನಲ್ಲ. ಇಲ್ಲ, ನಾನು ನಿನ್ನ ಮ್ಯಾಗ ಸುಮ್ಮಿರಬಾರ್ದು. ಹೆಂಗಾರ ಮಾಡಿ ಇವರಿಬ್ಬರನ್ನೂ ದೂರ ಮಾಡ್ಬೇಕು. ನರಸಿಂಹಗೆ ಆಲ್ರೆಡಿ ಈ ಸಂಜನನ ಮ್ಯಾಗ ಸಾಫ್ಟ್ ಕಾರ್ನ್ ಬಿಲ್ಡ್ ಆಗಕತ್ತೈತಿ. ನಾ ಹಿಂಗೆ ಬಿಟ್ರೆ ಈ ಎಮೋಷನ್ಸ್ ಎಲ್ಲ ಅವನ ಮ್ಯಾಗ ಪರ್ಮನೆಂಟ್ ಆಗ್ತದೆ. ಆದಷ್ಟು ಬೇಗ ಏನಾದರೂ ಪ್ಲ್ಯಾನ್ ಮಾಡ್ಬೇಕು. ಈ ಸಂಜನನ ಮನೆಯಿಂದ ಹೊರಗೆ ಹಾಕಬೇಕು. ಜಸ್ಟ್ ವೇಟ್ ಆ್ಯಂಡ್ ವಾಚ್.